ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಲೋಕಸಭಾ ಎಲೆಕ್ಷನ್ಗೆ ಬೇಕಾದಂಥ ಸಿದ್ಧತೆಗಳನ್ನು ಮೈತ್ರಿ ಪಕ್ಷಗಳಾದಂಥ ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳ, ಆಡಳಿತ ಪಕ್ಷವಾಗಿರುವಂಥ ಕಾಂಗ್ರೆಸ್ ಎರಡೂ ಕೂಡ ರಾಜ್ಯದಲ್ಲಿ ಮಾಡ್ತಾ ಇದೆ. ಕಳೆದ ವಿಧಾನಸಭಾ ಎಲೆಕ್ಷನ್ನ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರಸ್ತಾಪಿಸಿದ್ದು ಗ್ಯಾರಂಟಿ ಎನ್ನುವಂಥ ಅಸ್ತ್ರವನ್ನು. ಕಾಂಗ್ರೆಸ್ ಈ ಗ್ಯಾರಂಟಿ ಅಸ್ತ್ರವನ್ನು ಪ್ರಯೋಗಿಸಿದಂಥ ಸಂದರ್ಭದಲ್ಲಿ ಅದರ ಪರಿಣಾಮ ಈ ಮಟ್ಟಿಗಿರುತ್ತೆ ಅಂತ JDS ಲೆಕ್ಕ ಹಾಕಿರಲಿಲ್ಲ. ಆಗ ಅಧಿಕಾರದಲ್ಲಿದ್ದಂಥ ಬಿಜೆಪಿಯೂ ಕೂಡ ಲೆಕ್ಕ ಹಾಕಿರಲಿಲ್ಲ. ಜನ ಗ್ಯಾರಂಟಿಯನ್ನ ಎಷ್ಟರ ಪ್ರಮಾಣವಾಗಿ ಅಪ್ಪಿಕೊಂಡ್ರು ಅಂತಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಇರುತ್ತೆ. ಈಗ ಮತ್ತೆ ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರವನ್ನೇ ಪ್ರಯೋಗಿಸುವಂತ ಮುನ್ಸೂಚನೆ ಕಾಣ್ತಾ ಇದೆ. CM ಮಾತು, ಗವರ್ನರ್ ಭಾಷಣ, ಎಲ್ಲ ಕಡೆ ಗ್ಯಾರಂಟಿ ಕಾಣಿಸ್ತಾ ಇದೆ. ಸೋಷಿಯಲ್ ಮೀಡಿಯಾ ಅಂದ್ರೆ ಕಾಂಗ್ರೆಸ್ನವರ ಸೋಷಿಯಲ್ ಮೀಡಿಯಾ ಎಲ್ಲೆಲ್ಲೂ ಬರೇ ಗ್ಯಾರಂಟಿಯ ವಿಚಾರವನ್ನೇ ಕಾಂಗ್ರೆಸ್ ಪ್ರಸ್ತಾಪ ಮಾಡ್ತಾ ಇದೆ. ಗ್ಯಾರಂಟಿಯನ್ನೇ ಪ್ರಬಲವಾಗಿ ಪ್ರತಿಪಾದಿಸ್ತಾ ಇದೆ ಕಾಂಗ್ರೆಸ್. ನಮ್ಮ ಗ್ಯಾರಂಟಿಯನ್ನ ದೇಶದೆಲ್ಲೆಡೆ ಅನುಕರಿಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಗ್ಯಾರಂಟಿಯಿಂದಲೇ ಹೆಚ್ಚು ಸೀಟನ್ನು ಗೆಲ್ಲೋದಕ್ಕೆ ಈಗ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ. ಕಳೆದ ಬಾರಿ ಗ್ಯಾರಂಟಿ ಕೊಡ್ತೀವಿ ಅಂತ ವೋಟ್ ಕೇಳಿದ್ರು. ಈ ಲೋಕಸಭಾ ಎಲೆಕ್ಷನ್ನಲ್ಲಿ ಗ್ಯಾರಂಟಿ ಕೊಟ್ಟಿದ್ದೀವಿ, ನಿಮಗೆ ಗ್ಯಾರಂಟಿ ಯೋಜನೆಗಳು ಜಾರಿಯಾಗಿದೆ, ನಿಮ್ಮ ಮನೆ ಬಾಗಿಲನ್ನು ತಲುಪಿದೆ, ಅದಕ್ಕೆ ನಮಗೆ ಕೂಲಿ ಕೊಡಿ, ಅಥವಾ ಗ್ಯಾರಂಟಿ ಕೊಟ್ಟಿದ್ದಕ್ಕೆ ನಮ್ಮ ಕೈ ಬಲಪಡಿಸಿ ಅನ್ನೋ ಕ್ಯಾಂಪೇನ್ ಅನ್ನು ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಸಿದ್ಧವಾದಂಗೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಎಲ್ಲೇ ಹೋದರೂ ಕೂಡ ಕಾಂಗ್ರೆಸ್ ನಾಯಕರು ಪ್ರತಿಪಾದಿಸ್ತಾ ಇರೋದು ಗ್ಯಾರಂಟಿ ಎನ್ನುವಂಥ ಅಸ್ತ್ರವನ್ನ. ಇವತ್ತು ರಾಜ್ಯಪಾಲರ ಭಾಷಣದಲ್ಲೂ ಕೂಡ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಯಪಾಲರ ಭಾಷಣದಲ್ಲೂ ಕೂಡ ಗ್ಯಾರಂಟಿಯ ವಿಚಾರವನ್ನ ಪ್ರಸ್ತಾಪಿಸಿ ಇದು ಬೇರೆ ರಾಜ್ಯಗಳಿಗೂ ಕೂಡ ಮಾದರಿಯಾಗಿದೆ ಅನ್ನೋದನ್ನ ಹೇಳಿದ್ದಾರೆ. ಅಂದ್ರೆ ರಾಜ್ಯಪಾಲರ ಭಾಷಣ ಅಂತಂದ್ರೆ ರಾಜ್ಯಪಾಲರು ಮಾಡೋ ಭಾಷಣ ಅಂತ ನೀವು ಅನ್ಕೋಬೇಡಿ. ಸರ್ಕಾರ ಭಾಷಣ ಬರ್ಕೊಡುತ್ತೆ, ಅದನ್ನ ಗವರ್ನರ್ ಓದ್ತಾರೆ. ಆ ಭಾಷಣದಲ್ಲೂ ಕೂಡ ಗ್ಯಾರಂಟಿಯ ವಿಚಾರ ಪ್ರಸ್ತಾಪ ಆಗಿದೆ. ಗವರ್ನರ್ ಮಾತನಾಡಿದ್ದೇನು ಗ್ಯಾರಂಟಿಗೆ ಸಂಬಂಧಿಸಿದಂತೆ, ಗವರ್ನರ್ ಭಾಷಣದಲ್ಲಿ ಏನಿತ್ತು, ಜೊತೆಗೆ ಸೆಂಟ್ರಲ್ ಟ್ಯಾಕ್ಸ್ನ ವಿಚಾರದಲ್ಲೂ ಕೂಡ ಅವರು ಮಾತನಾಡಿದ್ರು. ಎರಡನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. हालांकि सरकार को पता है कि ये गारंटी उन लोगों के जीवन के लिए पर्याप्त नहीं है जो आर्थिक असमानता के कारण आर्थिक रूप से कमजोर रहते हैं. जिस विकास में धन कुछ व्यक्तियों के पास केंद्रित हो उसे विकास नहीं कहा जा सकता. इसके लिए मेरी सरकार ने आर्थिक विकास इस प्रकार करने का निर्णय लिया है कि वंचित जनता को समग्र आर्थिक विकास में शामिल किया जाएगा और आर्थिक विकास का फल स्वाभाविक रूप से सभी को उपलब्ध होगा. गारंटी योजनाएं इस संबंध में एक शुरुआत मात्र है. मुझे यह बताते हुए खुशी हो रही है कि मेरी सरकार ने 5 गारंटी योजनाओं शक्ति, अन्न भाग्य, गृह ज्योति, गृह लक्ष्मी और युवा निधि को सफलतापूर्वक और प्रभावी ढंग से लागू किया है. मेरी सरकार द्वारा लागू की गई गारंटी योजनाओं के कारण 1.2 करोड़ से अधिक परिवार गरीबी रेखा से बाहर आकर मध्यम वर्ग की स्थिति में आ रहे हैं. यह एक वैश्विक रिकॉर्ड है कि मेरी सरकार के एक निर्णय से प्रदेश के 5 करोड़ से अधिक लोग मध्यम वर्ग की स्थिति में आ जाएंगे. मेरी सरकार गारंटी योजनाओं के माध्यम से अप्रत्यक्ष रूप से लोगों के जीवन में महत्वपूर्ण बदलाव देख रही है. मेरी सरकार और अधिक जन समर्थक योजनाएं लागू करने के लिए तैयार है. हालांकि विभिन्न स्रोतों से पर्याप्त संसाधन उपलब्ध नहीं हैं. देश में सबसे ज़्यादा टैक्स वसूलने वाले राज्यों में कर्नाटक दूसरे नंबर पर है, लेकिन टैक्स हिस्सेदारी की प्राप्ति के मामले में यह 10वें स्थान पर है. मेरी सरकार हमारा उचित हिस्सा सही और उचित तरीके से दिलाने के लिए हर संभव प्रयास कर रही है. ಗವರ್ನರ್ ಮಾಡಿದಂಥ ಭಾಷಣವನ್ನು ಗಮನಿಸಿದ್ರಿ. ಇಡೀ ಭಾಷಣ ಗ್ಯಾರಂಟಿ ಕೇಂದ್ರಿತವಾಗಿತ್ತು. ಅಂದರೆ ಸರ್ಕಾರ ಬರೆದು ಕೊಟ್ಟಿರುವಂಥ ಭಾಷಣ ಅಥವಾ ಸರ್ಕಾರ ಸಿದ್ಧಪಡಿಸಿರುವಂಥ ಭಾಷಣವನ್ನು ನನ್ನ ಸರ್ಕಾರ ಅಂತ ಗವರ್ನರ್ ಓದ್ತಾರೆ. ಅದು ಸಂಪ್ರದಾಯ. ಪ್ರತಿ ವರ್ಷ ಮೊದಲ ಅಧಿವೇಶನ ಏನು ಜಂಟಿ ಅಧಿವೇಶನದ ಸಂದರ್ಭದಲ್ಲಿ ಮಾತನಾಡ್ತಾರೆ. ಸೊ ಅಲ್ಲಿ ನಮಗೆ ಒಂದು ಮುನ್ಸೂಚನೆ ಸಿಗ್ತಾ ಇದೆ. ಕರ್ನಾಟಕದ
ಕಾಂಗ್ರೆಸ್ನ ಕಾರ್ಯತಂತ್ರ ಗ್ಯಾರಂಟಿ ಕೇಂದ್ರಿತ ಮುಂದೆಯೂ ಕೂಡ ಅನ್ನೋ ಸೂಚನೆ ಸ್ಪಷ್ಟವಾಗಿ ಸಿಗ್ತಾ ಇದೆ. ಲೋಕಸಭಾ ಎಲೆಕ್ಷನ್ನಲ್ಲೂ ಕೂಡ ಗ್ಯಾರಂಟಿ ಜಪವನ್ನ ಕಾಂಗ್ರೆಸ್ ನಾಯಕರು ಮಾಡೋದು ಖಚಿತವಾಗಿದೆ. ಅದರಿಂದಲೇ ನಮಗೆ ಗೆಲುವು ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲೂ ಕೂಡ ಕಾಂಗ್ರೆಸ್ನ ನಾಯಕರು ಇದ್ದಂತೆ ಕಾಣಿಸ್ತಾ ಇದೆ. ಎಲ್ಲೆಡೆಯೂ ಕೂಡ ಗ್ಯಾರಂಟಿಯನ್ನು ಪ್ರಸ್ತಾಪಿಸಿ ಕಾಂಗ್ರೆಸ್ ಈಗಾಗಲೇ ಪ್ರಚಾರ ಕಾರ್ಯ ಒಂದು ಹಂತದಲ್ಲಿ ಶುರು ಮಾಡಿದೆ. ನೀವು ಮುಖ್ಯಮಂತ್ರಿ ಮಾಡುವಂಥ ಭಾಷಣ, ಉಪಮುಖ್ಯಮಂತ್ರಿ ಮಾಡುವಂಥ ಭಾಷಣ ಎರಡನ್ನ ಕೂಡ ನೀವು ಗಮನಿಸ್ತಾ ಹೋಗಿ, ಪ್ರತಿ ಪದವೂ ಕೂಡ ಗ್ಯಾರಂಟಿಗೆ ಸೀಮಿತವಾಗಿರುತ್ತೆ. ನೆಕ್ಸ್ಟ್ ಇನ್ನು 16ನೇ ತಾರೀಕು ಬಜೆಟು. ಈ ಬಾರಿಯ ಬಜೆಟು ಕೂಡ ಆಲ್ಮೋಸ್ಟ್ ಗ್ಯಾರಂಟಿ ಕೇಂದ್ರಿತವಾಗಿರುತ್ತೆ ಅನ್ನೋದು ಖಚಿತವಾಗಿದೆ. ಗ್ಯಾರಂಟಿ ನಮ್ಮನ್ನ ಗೆಲುವಿನ ದಡ ತಲುಪಿಸುವ ದೋಣಿ ಅನ್ನೋ ಭಾವನೆಗೆ ಕಾಂಗ್ರೆಸ್ ನಾಯಕರು ಬಂದಂಗೆ ಕಾಣಿಸ್ತಾ ಇದೆ. ಬೇರೆ ಯಾವುದೂ ಇಲ್ಲ, ಇದೊಂದೇ ನಮ್ಮನ್ನ ಗೆಲುವಿನ ದಡವನ್ನು ತಲುಪಿಸುತ್ತೆ. ಈ ಗ್ಯಾರಂಟಿಯ ದೋಣಿಯ ಮೇಲೆ ಕೂತು ಪ್ರಯಾಣ ಮಾಡಿದರೆ ಮಾತ್ರ ಗೆಲುವನ್ನುವಂಥ ದಡವನ್ನು ನಾವು ತಲುಪ್ತೀವಿ ಅನ್ನೋದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಇದ್ದಂಗೆ ಕಾಣಿಸ್ತಾ ಇದೆ. ಮೊದಲಿಗೆ ನಾನೊಂದು ಟ್ವೀಟನ್ನು ನಿಮ್ಮ ಮುಂದೆ ಇಡ್ತೀನಿ. ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿರುವಂಥ ಟ್ವೀಟು. ಸರಣಿ ಟ್ವೀಟ್ಗಳನ್ನು ಮಾಡಿದ್ದಾರೆ. ಅದರಲ್ಲಿ ಅಮಿತ್ ಶಾ ಅವರನ್ನು ಕಾಲೆಳೆದು ಮಾಡಿರುವಂಥ ಟ್ವೀಟ್ ಇದು. ಇದು ಕೂಡ ಗ್ಯಾರಂಟಿಗೆ ಸಂಬಂಧಿಸಿದಂತೆಯೇ ಇದೆ. ಯಾವ ರೀತಿ ಅಂತಂದರೆ, ನಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನೀವು ಟೀಕೆ ಮಾಡ್ತೀರಲ್ವಾ, ನಿಮ್ಮ ಪಕ್ಷ ಅಧಿಕಾರದಲ್ಲಿರುವಂಥ ರಾಜ್ಯಗಳಲ್ಲಿ ನಮ್ಮ ಗ್ಯಾರಂಟಿಗಳನ್ನು ಕಾಪಿ ಮಾಡಿದ್ರಲ್ಲ, ಅದನ್ನು ನಿಲ್ಲಿಸಿ ನೀವು ತಾಕತ್ತಿದ್ರೆ ಆ ಯೋಜನೆಗಳನ್ನು ನಿಮಗೆ ನಿಲ್ಲಿಸೋದಕ್ಕೆ ಸಾಧ್ಯನಾ? ಹೀಗೆಲ್ಲ ಪ್ರಶ್ನೆ ಕೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇನ್ನು ಇವತ್ತು ಕಾಂಗ್ರೆಸ್ನ ನಾಯಕರು ಗ್ಯಾರಂಟಿಗೆ ಸಂಬಂಧಿಸಿದಂತೆ ಮಾತನಾಡಿದ್ದಾರೆ, ನೋಡೋಣ. ಇಡೀ ದೇಶಕ್ಕೆ ಕರ್ನಾಟಕ ಮಾದರಿ. ನಮ್ಮ ಗ್ಯಾರಂಟಿ ತೆಗೆದುಕೊಂಡು ಮೋದಿ ಗ್ಯಾರಂಟಿಯಿಂದ ಶುರು ಮಾಡಿದ್ದಾರೆ. ಅರ್ಥ ಆಯ್ತಾ? ಇಷ್ಟು ಇಂಪ್ಲಿಮೆಂಟೇಷನ್ ಇಡೀ ದೇಶದ ಇತಿಹಾಸದಲ್ಲಿ ಯಾವ ಸರ್ಕಾರ ಕೂಡ ಮಾಡಿಲ್ಲ. ಅದು ಕಾಂಗ್ರೆಸ್ ಸರ್ಕಾರ. ನಾವೇನ್ ಮಾತು ಕೊಟ್ಟಿದ್ದೋ ಮಾತು ಮಾಡಿದೀವಿ. ಬಸವಣ್ಣ ನುಡಿದಂತೆ ನಡಿಬೇಕು ಅಂತ ಇಲ್ಲೇನ್ ಹೇಳಿದ್ರಲ್ಲ, ಅದನ್ನ ನಾವು ಪಾಲನೆ ಮಾಡ್ತಿದೀವಿ. ಅದನ್ನ ಅವ್ರ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಹಾಕೊಳ್ಳಿ, ಅವ್ರ ಕೇಸರಿ ಹಾಕೊಳ್ಳಿ. ಕೇಸರಿ ಅವ್ರೊಬ್ರು ಆಸ್ತಿನಾ? ಕೇಸರಿ ಯಾರು ಆಸ್ತಿನೂ ಅಲ್ಲ. ಅವ್ರವ್ರ ಧರ್ಮ ಅವ್ರವ್ರ ಪಾಲನೆ ಮಾಡ್ತಾರೆ. ನಾನು ಹಿಂದೆ ಹೇಳಿದ್ದೀನಿ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರದು. ಅವರು ರಾಜಕಾರಣ ಪಾಪ ಮಾಡ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಕೇಸರಿ ಯಾರು ಹಾಕೊಳ್ಳಿ, ಕಪ್ಪು ದಾರ ಹಾಕೊಳ್ಳಿ. ನಾವು ನಮ್ಮ ರಾಜ್ಯದ ಕಿತ್ತಕ್ಕೆ ಏನ್ ಬೇಕೋ ನಾವು ಮಾಡ್ತೀವಿ. ಏನಿದೆ ಇದರಲ್ಲಿ ಕೇಂದ್ರದ ಪಾಲು? ಗ್ಯಾರಂಟಿಯೊಳಗೆ ಕೇಂದ್ರದ ಪಾಲಿದೆಯಾ? ಬರದ ವಿಚಾರದಲ್ಲಿ ಒಂದು ನಯಾ ಪೈಸೆ ಕೊಡದೇ ಇರತಕ್ಕಂಥ ಕೇಂದ್ರ ಸರ್ಕಾರ ಅವ್ರದ್ದು ಪಾಲಿದೆ. ಇದರಲ್ಲಿ ಏನಿದೆ ಅವ್ರ ಪಾಲು? ಏನು ಮಾತಾಡ್ತಾರೆ ಗವರ್ನರು? ನಾವು ಅಂಕಿಅಂಶ ಯಾವುದಾದ್ರೂ ಕೊಟ್ಬಿಟ್ರೆ ಸುಮ್ಮನೆ ತಗೊಂಡ್ಬಿಡ್ತಾರ? ಭಾಳಷ್ಟು ಅಸೂಯೆ ಆಗಿದೆ ಅವ್ರಿಗೆ. ಇದೇನು ಅಭಿವೃದ್ಧಿಯ ಕೆಲಸ, ಜನಕಲ್ಯಾಣದ ಕೆಲಸ, ಜನರಿಗೆ ಸಮಾಧಾನ ಆಗುವಂಥ ಕೆಲಸ, ಅದ್ರ ಜೊತೆಗೆ ಕೇಂದ್ರ ಏನು ಮಾಡಿಲ್ಲ ಅನ್ನೋದನ್ನು ಹೇಳಿದ್ದೇವೆ. ಅದು ಅವ್ರಿಗೆ ಭಾಳಷ್ಟು ನೋವು ತಂದಿರ್ಬೋದು. ಆದರೆ ರಾಜ್ಯದ ಜನ ಈ ಭಾಷಣದ ಬಗ್ಗೆ, ಈ ಭಾಷಣದಲ್ಲಿದ್ದಂಥ ವಿವರದ ಬಗ್ಗೆ ಸಮಾಧಾನ ಪಟ್ಕೊಂಡಿದ್ದಾರೆ. ಅಸೂಯೆಯಿಂದ ಅವರು ಮಾತನಾಡ್ತಕ್ಕಂಥ ರೀತಿ. ಸೆಂಟೆನ್ಸು, ಇಂಥ ಒಂದು ಸೆಂಟೆನ್ಸು, ಇಂಥ ಒಂದು ಪ್ಯಾರಾಗ್ರಾಫು ಸುಳ್ಳಿದೆ ಅಂತ ಹೇಳಿ ಎಲ್ಲವೂ ಸತ್ತಿದೆ. ನೀವು ಸಾಕ್ಷಿಗೊಳಿಸಿದಕ್ಕೆ ಸುಮ್ಮನೆ ರಾಜಕೀಯಗೋಸ್ಕರ ಮಾತನಾಡ್ತಾ ಇದ್ದಾರೆ. ನೋಡಿ, ಯಾವಾಗಲೂ ಕೂಡ ಕೇಂದ್ರ ಸರ್ಕಾರದ ನೆರವು ತತ್ಕ್ಷಣ ಬರ್ತದೆ ಬರಗಾಲ ವಿಚಾರದಲ್ಲಿ. ಅದು ಕೂಡ NDRF ಬಹಳ ಕಡಿಮೆ ಇರ್ತದೆ ಹಣ. ಇಷ್ಟಾಗಿನೂ ಕೂಡ ನಾವು 2,000 ರೂಪಾಯಿ ಪ್ರತಿಯೊಬ್ಬರ ಅಕೌಂಟಿಗೆ ಕೊಟ್ಟಿದ್ದೀವಿ, ರೈತರಿಗೆ ಅಕೌಂಟಿಗೆ 35 ಲಕ್ಷ ಫ್ಯಾಮಿಲೀಸ್ ಕೊಟ್ಟಿದ್ದೀವಿ, 2,000 ರೂಪಾಯಿ ಕೊಟ್ಟಿದ್ದೀವಿ. ಇದು ಬಿಜೆಪಿಯವರ ಸುಳ್ಳಿನ ಮುಂದುವರೆದ ಭಾಗ ಅವ್ರಿಗೆ. ಕಾಂಗ್ರೆಸ್ ನಾಯಕರು ಗ್ಯಾರಂಟಿ ಯೋಜನೆಗಳನ್ನು ಪ್ರಬಲವಾಗಿ ಪ್ರತಿಪಾದಿಸ್ತಾ ಇರೋದನ್ನು ನೋಡಿದ್ರಿ. ಅವರ ಧಾಟಿ ಯಾವ ರೀತಿ ಇದೆ ಅಂತಂದರೆ, ನಾವು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀವಿ ರಾಜ್ಯದ ಜನರಿಗೆ, ಅದರ ಪರಿಣಾಮ 5 ಗ್ಯಾರಂಟಿಗಳು ಜಾರಿಯಾಗಿದ್ದಾವೆ, ಜನ ನಮ್ಮ ಕೈ ಹಿಡಿತಾರೆ ಅನ್ನೋದು ಅವರ ಲೆಕ್ಕಾಚಾರ. ಇದು ಈಗ ವಿಪಕ್ಷಗಳ ಪೀಕಲಾಟಕ್ಕೆ ಕಾರಣ ಆಗಿದೆ. ಗ್ಯಾರಂಟಿ ಅಸ್ತ್ರ ವಿಪಕ್ಷಗಳಾದಂಥ ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳವನ್ನು ವಿಚಲಿತಗೊಳಿಸಿರೋದು ಸ್ಪಷ್ಟ. ಯಾಕೆಂತಂದರೆ, ಈ 5 ಗ್ಯಾರಂಟಿ ಯೋಜನೆಗಳ ಅಂಡರ್ ಕರೆಂಟ್ ಅಂದರೆ
ಮೇಲ್ನೋಟಕ್ಕೆ ಅದರ ಪರಿಣಾಮ ಏನು ಅಂತ ಗೋಚರಿಸದೇ ಇರಬಹುದು. ಆದರೆ ಫಲಾನುಭವಿಗಳ ಸಂಖ್ಯೆ ಇದೆಯಲ್ಲ, ಬಹಳ ದೊಡ್ಡ ಫಲಾನುಭವಿಗಳ ಸಂಖ್ಯೆ ಇದೆ. ಫಲಾನುಭವಿಗಳು ಒಂದು ವೇಳೆ ಕಾಂಗ್ರೆಸ್ಗೆ ಈ ಗ್ಯಾರಂಟಿಯ ಕಾರಣಕ್ಕಾಗಿ ವೋಟ್ ಹಾಕಿದ್ರು ಅಂತ ಲೆಕ್ಕ ಹಾಕಿದ್ರೆ ಕಾಂಗ್ರೆಸ್ಗೆ ಅದರಿಂದ ದೊಡ್ಡ ಲಾಭ ಈ ರಾಜ್ಯದಲ್ಲಾಗೋದು ಖಚಿತ. ಆದರೆ ಫಲಾನುಭವಿಗಳು ಎಲ್ಲರೂ ವೋಟ್ ಹಾಕ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ನಮ್ಮ ಜನರ ಮನಸ್ಥಿತಿ ಹಂಗಿದೆ. ನಾವು ರಾಜ್ಯಕ್ಕೆ ಅಂತ ಕಾಂಗ್ರೆಸ್ಸಿಗೆ ವೋಟ್ ಕೊಟ್ಟಿರೋದು ಅಥವಾ ಗ್ಯಾರಂಟಿಗೆ ವೋಟ್ ಕೊಟ್ಟಿರೋದು, ಕೇಂದ್ರದ ಬೇರೆ ಲೆಕ್ಕಾಚಾರ. ಆ ರೀತಿ ಏನಾದರೂ ಯೋಚನೆ ಮಾಡಿದರೆ ಕಾಂಗ್ರೆಸ್ಗೆ ಲಾಭ ಆಗದೇ ಇರಬಹುದು. ಒಂದು ವೇಳೆ ಆ ರೀತಿ ರಾಜ್ಯದ ಜನ ಫಲಾನುಭವಿಗಳೆಲ್ಲರೂ ಕೂಡ ನಮಗೆ ಕಾಂಗ್ರೆಸ್ ಗ್ಯಾರಂಟಿಯನ್ನು ಕೊಟ್ಟಿದೆ, ನಾವು ವೋಟ್ ಹಾಕೋಣ ಕಾಂಗ್ರೆಸ್ಸಿಗೆ ಅಂತ ಯೋಚನೆ ಮಾಡಿದರೆ ಪ್ರತಿಪಕ್ಷಗಳು ಸಮಸ್ಯೆಗೆ ಸಿಲುಕುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಗ್ಯಾರಂಟಿ ಬಗ್ಗೆ ಜನರ ಭಾವನೆ ಏನಿದೆ, ಇದು ಗುಪ್ತಗಾಮಿನಿ ಅನ್ನೋ ಆತಂಕ, ಅಂದರೆ ಅಂಡರ್ ಕರೆಂಟ್ ಅನ್ನುವಂಥ ಆತಂಕ ಬಿಜೆಪಿ ಮತ್ತು JDS ನಾಯಕರಲ್ಲಿ ಸಹಜವಾಗೇ ಇದೆ. ಇದೇ ಕಾರಣಕ್ಕಾಗಿ JDS ಮತ್ತು ಬಿಜೆಪಿ ನಾಯಕರು ಏನು ಮಾಡ್ತಿದ್ದಾರೆ, ನೀವು ಸೂಕ್ಷ್ಮವಾಗಿ ಗಮನಿಸಿ ಅವರ ಹೇಳಿಕೆಗಳನ್ನು. ಅವರು ಹೇಳ್ತಾ ಇರೋದು ಗ್ಯಾರಂಟಿ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ, ಅಥವಾ ಗ್ಯಾರಂಟಿ ಯಾಕೆ ಬೇಕು ಅಂತಲೂ ಪ್ರಶ್ನೆ ಕೇಳ್ತಾ ಇಲ್ಲ. ನೀವು ಮೀನು ಕೊಡೋದಲ್ಲ, ಮೀನು ಹಿಡಿಯೋದಕ್ಕೆ ಕಲಿಸಿ ಅಂತೆಲ್ಲ ಮಾತಾಡ್ತಾ ಇದ್ರು ಮೊದಲು ಬಿಜೆಪಿಗರು. ಈಗ ಅದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ಅವರು. ಈಗ ಮೀನು ಕೊಡಿ, ಮೀನಿನ ಜೊತೆಗೆ ಸಾಂಬಾರು ಪದಾರ್ಥ ಎಲ್ಲವೂ ಕೊಡಿ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ ಬಿಜೆಪಿ ನಾಯಕರು. ಅಂದರೆ ಅವರಿಗೂ ಅಂದಾಜಾಗಿದೆ, ಜನ ಈ ಗ್ಯಾರಂಟಿಯನ್ನು ಒಪ್ಪಿಕೊಂಡಿದ್ದಾರೆ ರಾಜ್ಯದ ಜನ ಅನ್ನೋದು ಅಂದಾಜಾಗಿದೆ. ಅದರಿಂದ ಆರ್ಥಿಕ ಪರಿಣಾಮಗಳೇನೋ ಅದು ಬೇರೆ ವಿಚಾರ, ಅದು ಜನ ತಲೆ ಕೆಡಿಸ್ಕೊಳ್ಬೇಕಾಗಿರೋದಲ್ಲ, ಅದು ಈ ರಾಜ್ಯದ ಸರ್ಕಾರ, ಆಳುವಂಥ ಸರ್ಕಾರ ಯೋಚನೆ ಮಾಡಬೇಕಾಗಿರೋದು. ಆದರೆ ಈ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನು ಪ್ರತಿಪಕ್ಷಗಳು ಇಡ್ತಾ ಇದ್ದಾವೆ. ಯಾವ ರೀತಿ ಅಂತಂದರೆ, ಗ್ಯಾರಂಟಿ ಕೊಡ್ರಿ ನೀವು, ಆದರೆ ಬೇರೆದ್ದು ಏನು ಕತೆ, ನೀವು ರೋಡ್ ಮಾಡ್ತಾ ಇಲ್ಲ, ಬ್ರಿಡ್ಜ್ ಮಾಡ್ತಾ ಇಲ್ಲ, ಇನ್ನೇನೋ ಸ್ಯಾಲ್ರಿಗಳು ಬರ್ತಾ ಇಲ್ಲ ಯಾವುದೋ ಇಲಾಖೆಯಲ್ಲಿ, ಏನೇನೋ ಗ್ರ್ಯಾಚ್ಯುಟಿ ಬರ್ತಾ ಇಲ್ಲ KSRTCಯಲ್ಲಿ, ಈ ರೀತಿಯಲ್ಲಿ ಏನೇನೋ ಕಥೆಗಳನ್ನು ಹೇಳ್ತಾ ಇದ್ದಾನೆ. ಇರಬಹುದು, ಅದರಲ್ಲಿ ತೂಕ ಇರಬಹುದು. ಬಟ್ ಜನರಿಗೆ ರೀಚ್ ಆಗೋ ಸಂದರ್ಭದಲ್ಲಿ ವಿಪಕ್ಷಗಳು ಹೇಳ್ತಾ ಇರೋದು, ಅವರು ಗ್ಯಾರಂಟಿಯನ್ನು ಟೀಕಿಸದೆ ಅಭಿವೃದ್ಧಿ ವಿಚಾರವನ್ನು ಪ್ರಸ್ತಾಪ ಅದನ್ನೂ ಮಾಡಿ ಇದನ್ನೂ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರತಿಪಕ್ಷ ನಾಯಕರು ಅಥವಾ ವಿಪಕ್ಷದ ನಾಯಕರುಗಳು ಇವತ್ತು ಮಾತನಾಡಿದ್ದಾರೆ, ನೋಡೋಣ. ಗೌರವಾನ್ವಿತ ರಾಜ್ಯಪಾಲರ ಕೈಲಿ ಸುಳ್ಳುಗಳನ್ನು ಹಿಂದೆ BJP ಸರ್ಕಾರ ಕರ್ನಾಟಕದಲ್ಲಿದ್ದಾಗ ಜಾರಿಗೆ ತಂದಂಥ ಯೋಜನೆಗಳನ್ನು, ಕೇಂದ್ರ ಸರ್ಕಾರ ಜಾರಿಗೆ ತಂದ ಯೋಜನೆಗಳನ್ನು ನಾವೇ ತಂದಿದ್ದೀರಿ ಅಂತೇಳಿ ಬೆನ್ನು ತಟ್ಕೊಳ್ಳೋ ಅಂಥ ಒಂದು ಕೆಲಸವನ್ನು ಸಿದ್ದರಾಮಯ್ಯನವರ ಸರ್ಕಾರ ರಾಜ್ಯಪಾಲರ ಕೈಲಿ ಹೇಳಿಸುವಂಥ ಒಂದು ಕೆಲಸವನ್ನು ಇವತ್ತು ಮಾಡಿದೆ. ಇದರಲ್ಲಿ ಪೂರ್ತಿ ಕೇಂದ್ರ ಸರ್ಕಾರ ಮತ್ತು ಕೋಮುವಾದ ಮಾಡುವಂಥದ್ದು, ಕೋಮುವಾದಕ್ಕೆ ಉತ್ತೇಜನ ಕೊಡುವಂಥದ್ದು ಮಾಡಿದ್ದಾರೆ. ನಾವು ಗ್ಯಾರಂಟಿಯನ್ನು ಜಾರಿಗೆ ತಂದಿದ್ದೀರಿ, 5 ಗ್ಯಾರಂಟಿ ಅಂತ ಹೇಳಿದ್ದಾರೆ. ಇನ್ನು ಗ್ಯಾರಂಟಿಗಳು 5ನೇ ಗ್ಯಾರಂಟಿ ಇನ್ನೂ ಪ್ರಾರಂಭನೇ ಆಗಿಲ್ಲ. ಒಬ್ಬ ನಿರುದ್ಯೋಗಿ ಯುವಕನಿಗೂ ₹1 ಇನ್ನೂ ಅವ್ರಿಗೆ ಸಿಕ್ಕಿಲ್ಲ. ಸರ್ಕಾರ ಬಂದು 8 ತಿಂಗಳಾಗಿದೆ. ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಕಡತಗಳು ಹಾಗೆ ವಿಲೇವಾರಿ ಆಗದೇ ಹಾಗೆ ಬಿದ್ದಿದೆ ಸರ್ಕಾರಿ ಕಚೇರಿಗಳಲ್ಲಿ, ಮಂತ್ರಿಗಳ ಕಚೇರಿನಲ್ಲಿ. ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲ ರಂಗದಲ್ಲೂ ಕೂಡ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ವಿಫಲವಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಮಾನ್ಯ ರಾಜ್ಯಪಾಲರ ಮುಖೇನ ಇವತ್ತು ಅರ್ಧ ಸತ್ಯವನ್ನು ಹೇಳ್ತಕ್ಕಂಥ ಪ್ರಯತ್ನ ಮಾಡಿಸಿದ್ದಾರೆ. ಇದು ಈ ಸರ್ಕಾರ ಮುಂದೆ ಯಾವುದೇ ಒಂದು ಹೊಸ ಯೋಜನೆಯನ್ನು ಘೋಷಣೆ ಮಾಡ್ದೇನೆ, ಯಾವುದೇ ಒಂದು ಹೊಸ ಯೋಜನೆಯನ್ನು ಘೋಷಣೆ ಮಾಡ್ದೇನೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲದೆ ಇರತಕ್ಕಂಥ ಸರ್ಕಾರ ಅನ್ನೋದನ್ನು ಈ ರಾಜ್ಯಪಾಲರ ಭಾಷಣ ಮುಖೇನ ಮತ್ತೊಮ್ಮೆ ರುಜುವಾತಾಗಿದೆ ಅಂತ ಹೇಳಿ ಸಂದರ್ಭನ ಹೇಳೋಕ್ಕೆ ಇಷ್ಟಪಡ್ತೇನೆ. ಬರಗಾಲ ಬಂದಿದೆ, 30,000 ಎಕರೆ ನೀರಾವರಿ ಮಾಡಿದೀವಿ ಅಂತ ಹೇಳ್ತಾರೆ. ಹಸಿ ಸುಳ್ಳು. ಅದೇ ರೀತಿ ಇವತ್ತು ರಾಜ್ಯಪಾಲರ ಬಾಯಿಂದ ಬಹಳಷ್ಟು ಸುಳ್ಳುಗಳನ್ನು ಹೇಳಿಸಿದ್ದಾರೆ. ಮತ್ತೆ ತಮ್ಮ ಬೆನ್ನನ್ನು ತಾವೇ ಚಪ್ಪರಿಸಿಕೊಳ್ಳುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಕರ್ನಾಟಕ ಮಾಡೆಲ್ ಅಂತ. ಕರ್ನಾಟಕ ಮಾಡೆಲ್ ಏನಂತ ಕಾಂಗ್ರೆಸ್ ಶಾಸಕರಿಗೆ ಕೇಳಿದ್ರೆ ಹೇಳ್ತಾರೆ ಕರ್ನಾಟಕ ಮಾಡೆಲ್ ಏನು ಅಂತ. ನೆಕ್ಸ್ಟ್ ಈಗ ಮೇಜರ್ ಆದಂಥ ಪ್ರಶ್ನೆ ಇರೋದು, ಗ್ಯಾರಂಟಿಗೆ ದುಡ್ಡೆಲ್ಲಿಂದ ತರ್ತಾರೆ? ಸಿದ್ದರಾಮಯ್ಯ ಅವರು
ತಮ್ಮ ರಾಜಕೀಯ ಜೀವನದ 15ನೇ ಬಜೆಟನ್ನು ನಾಡಿದ್ದು ಮಂಡಿಸ್ತಾರೆ 16ನೇ ತಾರೀಕು. ಇದರ ಬಗ್ಗೆ ಈಗಾಗಲೇ ಕುತೂಹಲ ಬಿಲ್ಡ್ ಆಗ್ತಾ ಇದೆ. ಯಾಕೆ ಅಂತಂದರೆ ಗ್ಯಾರಂಟಿಗೆ ಹಣ ಎಲ್ಲಿಂದ ಕೊಡ್ತಾರೆ ಅನ್ನೋದು ಸದ್ಯ ಎಲ್ಲರನ್ನ ಕಾಡ್ತಾ ಇರುವಂಥ ಪ್ರಶ್ನೆ. ನೀವು ಕೇಳ್ಬೋದು, ಕಳೆದ ವರ್ಷ ಕೊಟ್ಟಿಲ್ವಾ ಅವರು? ಈ ವರ್ಷ ಕೊಡೋದೇನು ದೊಡ್ಡ ಸಮಸ್ಯೆನಾ? ಈ ವರ್ಷ ಕೊಡೋದು ಸಮಸ್ಯೆಯಲ್ಲ. ಈ ವರ್ಷ ಕೊಡೋ ಸಂದರ್ಭದಲ್ಲೂ ಒಂದಿಷ್ಟು ಸವಾಲುಗಳಿದ್ದಾವೆ. ಅದ್ಯಾವುದು? ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಗ್ಯಾರಂಟಿಗೆ ಹೆಚ್ಚಿನ ಹಣ ಇಡಬೇಕಾದಂಥ ಅಗತ್ಯ ಇದೆ. ನೀವು ಯಾಕೆ ಅಂತ ಕೇಳ್ಬೋದು. ಕಳೆದ ಬಾರಿಗೂ ಈ ಬಾರಿಗೂ ಏನು ವ್ಯತ್ಯಾಸ? ಕಳೆದ ಬಾರಿ ನಿಮಗೂ ನೆನಪಿದೆ, ಮೇಯಲ್ಲಿ ಸರ್ಕಾರ ಬಂತು, ಆ ನಂತರ ಟೈಮ್ ತಗೊಂಡ್ರು ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ. ಜೂನಲ್ಲಿ ಒಂದು ಗ್ಯಾರಂಟಿ ಶಕ್ತಿ ಜಾರಿಯಾಯಿತು. ಆ ನಂತರ ಜುಲೈನಲ್ಲಿ ಗೃಹ ಜ್ಯೋತಿ ಜಾರಿಯಾಯಿತು. ಆ ನಂತರ ಈ ಅಕ್ಕಿ ಕೊಡೋ ಕಾರ್ಯಕ್ರಮ ಜಾರಿಯಾಯಿತು. ಆ ಬಳಿಕ ಗೃಹಲಕ್ಷ್ಮಿ ಜಾರಿಯಾಯಿತು. ಜನವರಿ ತಿಂಗಳಲ್ಲಿ ಯುವ ನಿಧಿ ಜಾರಿಯಾಯಿತು. ಸೊ ಟೈಮ್ ಸಿಕ್ತು ನಿಮಗೆ, ಅಮೌಂಟ್ ಕಡಿಮೆ ಆಯಿತು, ಸರ್ಕಾರದ ಖರ್ಚು ಕಡಿಮೆ ಆಯಿತು. ಈ ಬಾರಿ ಆ ಅಡ್ವಾಂಟೇಜ್ ಇಲ್ಲ. ಈ ಬಾರಿ ಏಪ್ರಿಲ್ 1ರಿಂದ ಹೊಸ ಬಜೆಟ್ ಏನು ಅನ್ವಯ ಆಗುತ್ತೆ, ನೀವು ಸಂಪೂರ್ಣ ದುಡ್ಡನ್ನು ಎತ್ತಿಡಬೇಕು. ಕಳೆದ ಬಾರಿ ಸರ್ಕಾರಕ್ಕೆ ಕೆಲ ತಿಂಗಳ ಕಾಲಾವಕಾಶ ಲಭ್ಯ ಆಗಿತ್ತು. ಈ ಬಾರಿ ಗ್ಯಾರಂಟಿಗಳಿಗೆ ಅಂದಾಜು 58,000 ಕೋಟಿಯ ಅಗತ್ಯ ಇದೆ. ನಿಮಗೆ ಇದನ್ನು ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ರಾಜ್ಯದ ವಾರ್ಷಿಕ ಬಜೆಟ್ ಏನಿದೆ, ಸಿದ್ದರಾಮಯ್ಯವರು ಹೇಳಿರೋ ಪ್ರಕಾರ ಈ ಬಾರಿ ನಾನು 3.80 ಲಕ್ಷ ಕೋಟಿಯ ಬಜೆಟನ್ನು ಮಂಡಿಸ್ತೀನಿ ಅಂತ. ರಾಜ್ಯದ ವಾರ್ಷಿಕ ಬಜೆಟ್ನ 15% ದುಡ್ಡನ್ನು ಈ 5 ಗ್ಯಾರಂಟಿಗಳಿಗಾಗಿ ಮೀಸಲಿಡಬೇಕು. 15% ದುಡ್ಡು. ಈ ಬಾರಿ 3.80 ಲಕ್ಷ ಕೋಟಿಯ ಬಜೆಟನ್ನು ಮುಖ್ಯಮಂತ್ರಿ ಮಂಡಿಸೋದಕ್ಕಿದ್ದಾರೆ. ಕಳೆದ ಬಾರಿ 3.27 ಲಕ್ಷ ಕೋಟಿಯ ಬಜೆಟನ್ನು ಮಂಡಿಸಿರುವುದು. ಈ ಬಾರಿ ಅದರ ಗಾತ್ರ 53,000 ಕೋಟಿ ಹೆಚ್ಚುವರಿ. ಗಾತ್ರ ಹಿರಿದಾಗತ್ತೆ, ವ್ಯಾಪ್ತಿ ದೊಡ್ಡದಾಗತ್ತೆ. ಪ್ರಶ್ನೆ ಇರೋದು, ಈ 53,000 ಕೋಟಿಯನ್ನು ಎಲ್ಲಿಂದ ತರ್ತಾರೆ ಅನ್ನೋದು ಸದ್ಯ ಇರುವಂಥ ಪ್ರಶ್ನೆ. ಇದಕ್ಕೆ ಉತ್ತರ ಸಿಕ್ಕಿಲ್ಲ. ಎಲ್ಲಿಂದ ತರ್ತಾರೆ? ಒಂದು ದಾರಿ ಇದೆ, ಅದು ಜನರ ಸಿಟ್ಟಿಗೆ ಕಾರಣ ಆಗಬಹುದು ಆ ದಾರಿ. ಬಟ್ ಅದೊಂದು ದಾರಿ ರಾಜ್ಯ ಸರ್ಕಾರದ ಮುಂದಿದೆ. ಅದ್ಯಾವುದು? ಪೆಟ್ರೋಲ್ ಡೀಸೆಲ್ನ ಮೇಲೆ ತೆರಿಗೆಯನ್ನು ಹೆಚ್ಚಿಸೋದು. ಇದೊಂದೇ ದಾರಿ ರಾಜ್ಯ ಸರ್ಕಾರದ ಮುಂದೆ ಸದ್ಯಕ್ಕೆ. ಅಂದರೆ ದೊಡ್ಡ ಪ್ರಮಾಣದಲ್ಲಿ ನೀವು ತೆರಿಗೆ ಸಂಗ್ರಹಿಸ್ತೀರಿ ಅಂತಾದರೆ ಇದೊಂದು ಆಪ್ಷನ್ ಇದೆ. ಸದ್ಯ ರಾಜ್ಯದಲ್ಲಿ ಹೆಂಗಿದೆ ಪೆಟ್ರೋಲ್ನ ಮೇಲೆ ಟ್ಯಾಕ್ಸು? ಸೆಂಟ್ರಲ್ ಟ್ಯಾಕ್ಸ್ನ ಮೇಲೆ 25.92% ಪೆಟ್ರೋಲ್ನ ಮೇಲೂ, ಡೀಸೆಲ್ನ ಮೇಲೆ 14.34% ಡೀಸೆಲ್ನ ಮೇಲೂ ರಾಜ್ಯದಲ್ಲಿ ಟ್ಯಾಕ್ಸ್ ಇದೆ. ಆದರೆ ಕೇರಳ, ತೆಲಂಗಾಣ, ಆಂಧ್ರ ಈ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಇದೆ. ಡೀಸೆಲ್ಗೆ 10 ರೂಪಾಯಿ, ಪೆಟ್ರೋಲ್ಗೆ 7.5 ರೂಪಾಯಿ ಕಡಿಮೆ ಇದೆ. ಇದನ್ನು ಬಿಟ್ಟರೆ ನೀವು ಲಿಕ್ಕರ್ನ ಮೇಲೆ ಟ್ಯಾಕ್ಸ್ ಹಾಕ್ತೀರಾ? ಆಲ್ಮೋಸ್ಟ್ ನೀವು ಮ್ಯಾಕ್ಸಿಮಮ್ ರೀಚ್ ಆಗಿದ್ದೀರಿ. 36,000 ಕೋಟಿ ಟಾರ್ಗೆಟ್ ಕೊಡಲಾಗಿದೆ ಈ ಸಲ, ಅಂದರೆ ಮ್ಯಾಕ್ಸಿಮಮ್ ರೀಚ್ ಆಗಿದ್ದೀರಿ. ನೋಂದಣಿ ಮತ್ತು ಮುದ್ರಾಂಕ ಈಗಾಗಲೇ ನೀವು ಕಳೆದ ಬಜೆಟಲ್ಲೇ ಹೆಚ್ಚು ಮಾಡಿದ್ದೀರಿ. ಸೊ ಒಂದೇ ಒಂದು ಆಪ್ಷನ್ ಇರೋದು ಪೆಟ್ರೋಲ್ ಡೀಸೆಲ್ಲು. ಸೊ ಅದರ ಮೇಲೆ ಏನಾದರೂ ಟ್ಯಾಕ್ಸ್ ಹಾಕ್ತಾರಾ? ಅದರ ಮೇಲೆ ಹಾಕಿದರೆ ಅದರ ಪರಿಣಾಮ ರಾಜ್ಯದ ಜನರ ಆಕ್ರೋಶ. ಆ ಆಕ್ರೋಶವನ್ನು ಈ ಎಲೆಕ್ಷನ್ ಇಯರಲ್ಲಿ ರಾಜ್ಯ ಸರ್ಕಾರ ಎದುರಿಸುತ್ತಾ? ಗೊತ್ತಿಲ್ಲ. ಮಂತ್ರದಂಡ ಅಂತೂ ಸಿದ್ದರಾಮಯ್ಯವರ ಕೈಯಲ್ಲಿಲ್ಲ. 14 ಅಲ್ಲ 20 ಬಜೆಟ್ ಮಂಡಿಸಿದ್ರು ಕೂಡ ಅದೇ ತಾನೇ ಬೊಕ್ಕಸ, ಅದೇ ತಾನೇ ಟ್ಯಾಕ್ಸು. ಕೊಡಬೇಕು ಅಂತಾದರೆ ಒಂದು ಕೈಯಿಂದ ತಗೊಂಡು ಮತ್ತೊಂದು ಕೈಗೆ ಕೊಡಬೇಕಾದಂಥ ಸ್ಥಿತಿ ಇದೆ. ಏನು ಮಾಡ್ತಾರೆ ಸಿದ್ದರಾಮಯ್ಯ ಗೊತ್ತಿಲ್ಲ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತ, ರಾಜಕೀಯ ವಿಶ್ಲೇಷಕ ಅನಂತ್ ಚಿನಿವಾರ್ ನೇರ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ. ಬಹುಶಃ ನಾವು ಕಳೆದ ವರ್ಷನೂ ಕೂಡ ಇದರ ಬಗ್ಗೆ ಚರ್ಚೆ ಮಾಡಿದ್ವಿ, ಗ್ಯಾರಂಟಿಗೆ ದುಡ್ಡೆಲ್ಲಿ ಕೊಡ್ತಾರೆ. ಒಂದು ವಿಚಾರ ನನಗೆ ಬಹಳ ಕುತೂಹಲಕಾರಿ ಅಂತ ಅನ್ನಿಸ್ತಾ ಇರೋದು, ರಾಜ್ಯ ಸರ್ಕಾರ ಆಡಳಿತಾತ್ಮಕ ವೆಚ್ಚ ಕಡಿಮೆ ಮಾಡಿದೆಯಾ ಅಂತ ಕೇಳಿದರೆ ಇಲ್ಲ. ಒಬ್ಬೊಬ್ಬರಿಗೆ 4 ಜನ ಸಲಹೆಗಾರರು, ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ, ನಿಗಮ ಮಂಡಳಿ ಅವರಿಗೂ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ, ಖರ್ಚು ಕಡಿಮೆ ಮಾಡಿಲ್ಲ. ಟ್ಯಾಕ್ಸ್ ಹೆಚ್ಚಾಗಿ ಹಾಕಬೇಕು ಅಂತಾದರೆ ಎಲ್ಲಿಗೆ ಅನ್ನುವಂಥ ಪ್ರಶ್ನೆ ಇದೆ. ಈ ಬಾರಿ 58,000 ಕೋಟಿ ಬೇಕು ಗ್ಯಾರಂಟಿಗೆ. ಏನು ಮಾಡಬಹುದು ಸರ್? ಏನು ಸರ್ಕಾರದ ಮುಂದೆ ಏನು ಆಪ್ಷನ್? ದರ್ ಆರ್ 2 ಪಾರ್ಟ್ಸ್ ಟು ಇಟ್. ಒಂದು ಎಕನಾಮಿಕ್ಸ್, ಇನ್ನೊಂದು ಪೊಲಿಟಿಕ್ಸ್. ಎಕನಾಮಿಕ್ಸ್ ಅಂತ ನೋಡಿದಾಗ ನೀವು ಎತ್ತಿದ ಅಷ್ಟು ಪ್ರಶ್ನೆಗಳು ಪ್ರಸ್ತುತ ಆಗ್ತವೆ. ನಾವು ಇಫ್ ಯು ವಾಂಟ್ ಎಕನಾಮಿಕ್ ಡಿಸಿಪ್ಲಿನ್, ವಿತ್ತೀಯ ಶಿಸ್ತು ಬೇಕು ಅಂತಂದಾಗ ಈ ಎಲ್ಲಾ ಪ್ರಶ್ನೆಗಳಿಗೂ ಎಲ್ಲಪ್ಪ ಉತ್ತರ ಕಂಡುಕೊಳ್ಳೋದು ಅನ್ನೋದು ದೊಡ್ಡ ಸವಾಲಾಗುತ್ತೆ. ನೋ ಡೌಟ್ ಅಬೌಟ್ ಇಟ್. ಬಟ್ ಈ ಗ್ಯಾರಂಟಿ ಸ್ಕೀಮ್ ಸುತ್ತ ನಡೀತಿರುವಂತಹ ಎಲ್ಲ ಲೆಕ್ಕಾಚಾರಗಳು ರಾಜಕೀಯದ ಲೆಕ್ಕಾಚಾರಗಳು ಸದ್ಯಕ್ಕೆ.
ಎಷ್ಟರ ಮಟ್ಟಿಗೆ ಅಂತಂದ್ರೆ ಗ್ಯಾರಂಟಿಯಿಂದಾಗಿ ರಾಜ್ಯದ ಬೊಕ್ಕಸ ಬರಿದಾಗಿದೆ ಅಂತ ನಾ ಹೇಳಲ್ಲ, ರಾಜ್ಯ ಸಮೃದ್ಧವಾಗಿದೆ ಅಂತ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಡ್ತಾರೆ. ಸೊ ಗ್ಯಾರಂಟಿ ಸ್ಕೀಮಿನ ವಿರುದ್ಧವಾಗಿ ಮಾತನಾಡುವುದು ಬಹಳ ಕಷ್ಟ ಆಗಿದೆ ಎಲ್ರಿಗೂ. ಪ್ರಾಕ್ಟಿಕಲಿ ನಾವು ಇದನ್ನ ಡಿಸ್ಕಸ್ ಮಾಡಿದ್ವಿ. ಯೂನಿವರ್ಸಲ್ ಗ್ಯಾರಂಟಿ ಸ್ಕೀಮ್ಗಳು ಯಾವ ದೇಶದಲ್ಲೂ ಯಶಸ್ವಿ ಆಗಿಲ್ಲ. ಗ್ಯಾರಂಟಿ ಸ್ಕೀಮ್ಗಳು ಯಾರಿಗೆ ಬೇಕು, ಯಾರಿಗೆ ಅಗತ್ಯ ಇರುತ್ತೋ ಅವರಿಗೆ ಸೌಲಭ್ಯಗಳನ್ನ ಕೊಡಬೇಕು. ದಟ್ ಈಸ್ ಸೋಷಿಯಲ್ ವೆಲ್ಫೇರ್. ಅದನ್ನ ಬಿಟ್ಟು ನಾವು ಸಾರಾಸಗಟಾಗಿ ಎಲ್ರಿಗೂ ಗ್ಯಾರಂಟಿ ಕೊಡ್ತೀವಿ ಅಂತ ಹೋದಾಗ ಒಂದಿಷ್ಟು ವಿತ್ತೀಯ ಒತ್ತಡಗಳು ಬರ್ತವೆ. ಆ ತರದ ಒತ್ತಡಗಳನ್ನ ರಾಜ್ಯ ಸರ್ಕಾರ ಫೇಸ್ ಮಾಡ್ತಾ ಇದೆ, ಮಾಡತ್ತೆ. ಎಲ್ಲಿಂದ ತರ್ತಾರೆ ದುಡ್ಡು? ನೀವು ಪೆಟ್ರೋಲ್ ಡೀಸೆಲ್ ಮೇಲಿನ ಇದನ್ನ ಹೇಳಿದ್ರಿ, ಮತ್ತೆ ಬೇರೆ ಎಲ್ಲಾ ಬಾಬತ್ತಿನಲ್ಲಿ ಈಗಾಗಲೇ ಏರಿಕೆ ಆಗ್ಬಿಟ್ಟಿದೆ. ನೋಂದಣಿ ಮತ್ತು ಮುದ್ರಾಂಕ ಕೂಡ ಸೇರಿ ದೇರ್ ಇಸ್ ಆಲ್ರೆಡಿ ಬೀನ್ ಎ ರೈಸ್. ಈಗ ಮಾಡಬಹುದಾಗಿರೋದು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಏರಿಕೆ. ಅದಕ್ಕೆ ಕೈ ಹಾಕ್ತಾರ ಎಲೆಕ್ಷನ್ ಟೈಮ್ ನಲ್ಲಿ ಅನ್ನೋದು ನನಗೆ ಡೌಟ್ಫುಲ್. ಪ್ರಾಬಬ್ಲಿ ದೇ ವಿಲ್ ನಾಟ್ ಡೂ ಇಟ್. ಸಿ, ದ ಹೋಲ್ ಫೋಕಸ್ ಈಸ್ ಆನ್ ಲೋಕಸಭಾ ಎಲೆಕ್ಷನ್ಸ್. ಗ್ಯಾರಂಟಿಯನ್ನ ಅಸ್ತ್ರವಾಗಿ ಇಟ್ಟುಕೊಂಡು ಚುನಾವಣೆ ಅಖಾಡಕ್ಕೆ ರಾಜ್ಯ ಸರ್ಕಾರ ಇಳಿಲೇಬೇಕು. ಕಾಂಗ್ರೆಸ್ ಬಲವಾಗಿ ಬೇರೂರಿರುವಂತಹ ಎರಡೇ ಎರಡು ರಾಜ್ಯಗಳ ಪೈಕಿ ಕರ್ನಾಟಕ ಒಂದು, ತೆಲಂಗಾಣ ಅಂಡ್ ಕರ್ನಾಟಕದಲ್ಲಿ ಗೆದ್ದು ತೋರಿಸಲೇಬೇಕಾದ ಅನಿವಾರ್ಯತೆ ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ಗೆ ಇದೆ. ಬಿಕಾಸ್ ದೇ ಆಲ್ರೆಡಿ ಗಾಟ್ ಫೆನಾಮಿನಲ್ ಮೆಜಾರಿಟಿ ಇನ್ ಅಸೆಂಬ್ಲಿ ಎಲೆಕ್ಷನ್. ಈಗ ಮೊನ್ನೆ ದಕ್ಷಿಣ ರಾಜ್ಯಗಳು ಮತ್ತು ಉತ್ತರದ ರಾಜ್ಯಗಳು ಅಂತ ಡಿ ಕೆ ಸುರೇಶ್ ಅವರು ಒಂದು ಸೀಮಿಂಗ್ಲಿ ಇನಾಕ್ಯುಯಸ್ ಹೇಳಿಕೆಯನ್ನ ಬಜೆಟ್ ನಂತರ ದೆಹಲಿಯಲ್ಲಿ ಕೊಟ್ರಲ್ಲ, ಅದು ಮೊದಲ ನೋಟಕ್ಕೆ ಅಯ್ಯೋ ಏನೋ ತಕ್ಷಣಕ್ಕೇನೋ ಹೇಳಿದಾರನು ಅಂತ ಅನಿಸಿತ್ತು. ಬಟ್ ಇನ್ ಹೈಂಡ್ ಸೈಟ್ ನನಗೀಗ ಅನ್ಸೋದು ಇಟ್ ವಾಸ್ ಅ ಕ್ಯಾಲ್ಕುಲೇಟೆಡ್ ಮೂವ್. ದೇ ಹ್ಯಾಡ್ ಆಲ್ರೆಡಿ ಥಾಟ್ ಅಬೌಟ್ ದ ರಿಯಾಕ್ಷನ್, ದ ಎಂಟೈರ್ ಪಾರ್ಟಿ. ಆ ರಿಯಾಕ್ಷನ್ ಹೇಗಿರ್ಬೇಕು ಅಂತ ನಿಗದಿ ಮಾಡಿಕೊಂಡೇ ಡಿ ಕೆ ಸುರೇಶ್ ಅವರು ಹೇಳಿದ್ರು. ಹಾಗೆ ಹೇಳ್ತಿದ್ದಂಗೆ ಒಂದು ವಿವಾದದ ಕಿಡಿ ಹೊತ್ಕೊಳ್ತು, ಚರ್ಚೆ ಶುರುವಾಯ್ತು ಎಲ್ಲ ಕಡೆ. ಪಶ್ಚಿಮ ಬಂಗಾಳ ಚರ್ಚೆಗೆ ಬಂತು, ಕೇರಳ ಚರ್ಚೆಗೆ ಬಂತು, ಎಲ್ರು ಬಂದ್ರು. ನಾರ್ತ್ ಸೌತ್ ಅಂತ ಇದ್ದಿದ್ದನ್ನ ನಿಧಾನವಾಗಿ ಅದು ಬಿಜೆಪಿ ಆಡಳಿತ ಇರುವಂತಹ ರಾಜ್ಯಗಳು, ಬಿಜೆಪಿ ಆಡಳಿತ ಇಲ್ಲದೆ ಇರುವಂತಹ ರಾಜ್ಯಗಳು ಅಂತ ಒಂದು ತಿರುವು ಕೊಡೋ ಪ್ರಯತ್ನ ನಡೀತಾ ಇದೆ. ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗತ್ತೆ ಅನ್ನೋದು ಒಂದು ಕಡೆ. ಬಟ್ ಕರ್ನಾಟಕದ ಮಟ್ಟಿಗೆ ಅಂದ್ರೆ ದೇಶದಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ಇಟ್ ಇಸ್ ಡಬಲ್ ಎಡ್ಜ್ ಸ್ವರ್ಡ್ ಅಂತ ನಾ ಹೇಳುದು. ಅದು ಎರಡೂ ಕಡೆಯಿಂದನೂ ಕತ್ತರಿಸಬಹುದು. ಹೀಗೆ ಒಂದು ದೇಶ ಒಡೆಯುವ ಮಾತನ್ನ ಆಡ್ತಿದೆ ಕಾಂಗ್ರೆಸ್ ಅನ್ನೋದನ್ನ ಈಗಾಗಲೇ ಬಿಜೆಪಿ ಎತ್ತು ತೋರಿಸ್ತಾ ಇದೆ. ಇದ್ರ ಪರಿಣಾಮ ಹಿಂದಿ ಭಾಷೆಯ ಪ್ರಾಂತ್ಯಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗುವ ಸಾಧ್ಯತೆ ಇದೆ. ಕರ್ನಾಟಕದ ಮಟ್ಟಿಗೆ ದಿಸ್ ಈಸ್ ಪ್ರಾಬಬ್ಲಿ ದಿ ಬೆಸ್ಟ್ ವೆಪನ್ ದಟ್ ಕಾಂಗ್ರೆಸ್ ಕುಡ್ ಗೋ ಟು ಎಲೆಕ್ಷನ್ಸ್ ವಿತ್. ಗ್ಯಾರಂಟಿ ಸ್ಕೀಮ್ಗಳಿದೆಯಲ್ಲ, ಗ್ಯಾರಂಟಿ ಸ್ಕೀಮ್ಗಳ ಯಶಸ್ವಿ ಅನುಷ್ಠಾನ, ನಾಳೆ ದುಡ್ಡು ಎಲ್ಲಿಂದ ತರ್ತಾರೆ ಅನ್ನೋ ಸವಾಲು ಆಮೇಲೆ. ಬಟ್ ಸದ್ಯಕ್ಕೆ ಗ್ಯಾರಂಟಿಗಳು ಇವೆ, ಅದನ್ನ ಮುಂದುವರಿಸ್ತೀವಿ. ಇದು ಕಾಂಗ್ರೆಸ್ ಸರ್ಕಾರದ, ಕಾಂಗ್ರೆಸ್ ಪಕ್ಷದ ಒಂದು ಯುನಿಕ್ ಫೀಚರ್ ಅನ್ನೋ ರೀತಿಯಲ್ಲಿ ಹೋಗ್ತಿದೆಯಲ್ಲ. ಎಷ್ಟು ಮಟ್ಟಿಗೆ ಅಂತಂದ್ರೆ ಮೋದಿಯವರು ಕರ್ನಾಟಕದ ಗ್ಯಾರಂಟಿ ಸ್ಕೀಮ್ ಬಂದ್ಮೇಲೆ ಮೋದಿಯವರು ಮೋದಿ ಕಿ ಗ್ಯಾರಂಟಿ ಅಂತ ಒಂದು ಕಾಯಿನ್ ಮಾಡ್ಬೇಕಾಯ್ತು, ಒಂದು ಸ್ಲೋಗನ್ ನ. ಅಷ್ಟರ ಮಟ್ಟಿಗೆ ದಿ ಅಪೋಸಿಷನ್ ವಾಸ್ ಪ್ರೆಷರೈಸ್. ಹಾಗಾಗಿ ಗ್ಯಾರಂಟಿ ಸ್ಕೀಮಿನ ರೀಚ್ ಇದೆಯಲ್ಲ, ಇಂಪ್ಯಾಕ್ಟ್ ಇದೆಯಲ್ಲ, ಅದನ್ನ ಅನಂತ್ ಸರ್, ನನಗೆ ಸಮಯ ಕಡಿಮೆ ಇದೆ, ನಿಮ್ಮಿಂದ ನಾನೊಂದು ಪ್ರತಿಕ್ರಿಯೆ ಬಯಸ್ತೀನಿ. ಗ್ಯಾರಂಟಿ ಹೊರೆಯಾಗ್ತಿದೆ ಅನ್ನೋದರ ಬಗ್ಗೆ ವಿಪಕ್ಷಗಳು ಮಾತನಾಡೋ ಪರಿಸ್ಥಿತಿಯಲ್ಲಿಲ್ಲ, ಮಾಧ್ಯಮಗಳು ಮಾತನಾಡೋ ಪರಿಸ್ಥಿತಿಯಲ್ಲಿಲ್ಲ, ಸತ್ಯ ಹೇಳುವಂಥ ಸ್ಥಿತಿಯಲ್ಲಿಲ್ಲದಂಥ ಪರಿಸ್ಥಿತಿಗೆ ಬಂದು ತಲುಪಿದ್ದೀವಿ. ಇದೊಂದು ರೀತಿ ಇಳಿಜಾರಲ್ಲಿ ಕಾಲಿಟ್ಟ ಅನುಭವನ ಅಂತ. ಸೊ ಇದು ಹಿಂಗೆ ಹೋದ್ರೆ ಬಹಳ ಕಷ್ಟ ಆಗತ್ತೆ ಅಂತ ಅಲ್ಲ. ನಾನು ಆಸ್ ಎ ಲೇ ಮ್ಯಾನ್, ನೀವು ಅದನ್ನ ನೋಡಿದಾಗ ನನಗೂ ಹಾಗೆ ಅಂತ ಅನ್ಸುತ್ತೆ. ಆದ್ರೆ ಈಗಾಗಲೇ ಸರ್ಕಾರದಲ್ಲಿ ಇರ್ತಾ ಹೆಚ್ಚು ಕಡಿಮೆ ಒಂದು 8 ತಿಂಗಳಾಗಿದೆ ಸಿದ್ದರಾಮಯ್ಯ ಸರ್ಕಾರ, 7-8 ತಿಂಗಳು. ಈ 7-8 ತಿಂಗಳಲ್ಲಿ ರಾಜ್ಯದ ಬೊಕ್ಕಸದ ಪರಿಸ್ಥಿತಿ ಅವ್ರಿಗೆ ಅರ್ಥ ಆಗಿರುತ್ತೆ. ಎಲ್ಲಿಂದ ದುಡ್ಡು ತಂದು ಹೊಂದಿಸಬಹುದು ಅನ್ನೋದು ಒಂದು ದಾರಿಯನ್ನ ಅವರು ಕಂಡುಕೊಂಡಿರ್ತಾರೆ ಅಂತ ಅನ್ಸುತ್ತೆ. ಸಿ, ಪೊಲಿಟಿಕಲ್ ಕಂಪಲ್ಷನ್ಸ್ ಇದೆಯಲ್ಲ, ಪೊಲಿಟಿಕಲ್ ಕಂಪಲ್ಷನ್ಸ್ ವಿಲ್ ಡ್ರೈವ್ ದೆಮ್ ಟು ಫೈಂಡ್ ವೇಸ್. ದಾರಿಗಳನ್ನ ಹುಡುಕುವ ಜಾಣ್ಮೆ ಅವರಿಗಿರುತ್ತೆ. ಆ ಜಾಣ್ಮೆಯನ್ನ ಬಳಸ್ಕೊಳ್ತಾರೆ. ಒಂದು ಏನಂದ್ರೆ ಸಾಲ. ಈಗ ಕೇರಳ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ರಾಜ್ಯ ಸರ್ಕಾರ ಸಾಲ ಎತ್ತೋ ವಿಚಾರದಲ್ಲಿ ಒಂದು ಜಟಾಪಟಿ ನಡೀತಾ ಇದೆ. ಅದೇ ರೀತಿಯ ಒಂದು ಜಟಾಪಟಿ ನಾಳೆ ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಬಂದ್ರು ನನ್ಗೆ ಆಶ್ಚರ್ಯ ಇಲ್ಲ. ಯಾಕೆಂದ್ರೆ ಒಂದು ದಾರಿ ಸಾಲ ಎತ್ತದೆ, ಪೆಟ್ರೋಲ್ ಮತ್ತು ಡೀಸೆಲ್ ಗಳ ಮೇಲಿನ ತೆರಿಗೆಯನ್ನ ನಾವು ಹೆಚ್ಚಿಸೋದಿಲ್ಲ ಅಂತಾದ್ರೆ ಹಣ ಹೊಂದಿಸ್ಲಿಕ್ಕಿರೋ ದಾರಿ ಒಂದು ಬಹಳ ಫೀಸಿಬಲ್ ದಾರಿ ಆಫ್ ನಾವು ಸಾಲ ಎತ್ತೋದು. ಎಷ್ಟು ಮಟ್ಟಿಗೆ ಸಾಲ ಎತ್ತುತ್ತಾರೆ
ಆ ಸಾಲದ ಇಂಪ್ಯಾಕ್ಟ್ ಏನು, ಆ ಸಾಲ ಮತ್ತೆ ಕೇಂದ್ರ ಮತ್ತೆ ರಾಜ್ಯದ ಮಧ್ಯೆ ಯಾವ ರೀತಿ ಜಟಾಪಟಿ ತಂದಿಡುತ್ತೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. Yes, sir. ದಿಸ್ ಎಲೆಕ್ಷನ್ ವಿಲ್ ಬಿ ಫಾಟ್ ಆನ್ ದಿ ಗ್ಯಾರಂಟಿ ಸ್ಕೀಮ್ ಬೈ ದಿ ಕಾಂಗ್ರೆಸ್ ಅಂಡ್ ಬೇರೆ ಎಲ್ಲ ರಾಮ ಮಂದಿರ ಇತ್ಯಾದಿ ವಿಚಾರಗಳೆಲ್ಲ ಇದೆಯಲ್ಲ ಅವೆಲ್ಲ ಮೋದಿ ಅಸ್ತ್ರಗಳಾದ್ರೆ ಗ್ಯಾರಂಟಿ ಸಿದ್ದರಾಮಯ್ಯನವರ ಅಸ್ತ್ರ ಅಂತ ನಾನು ಅನ್ಕೊಂಡಿದ್ದೀನಿ ಕರ್ನಾಟಕದ ಮಟ್ಟಿಗೆ. ಎಸ್, ಥ್ಯಾಂಕ್ ಯು ಅನಂತ್ ಚಿನಿವಾರ್ ಸರ್, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಸಾಲದ ಪ್ರಸ್ತಾಪ ಮಾಡಿದ್ರು ಅವರು. ಈ ರಾಜ್ಯದ ಬೊಕ್ಕಸದ ಮೇಲೆ ಇರುವಂಥ ಸಾಲ 5.64 ಲಕ್ಷ ಕೋಟಿ. ಅಂದರೆ 1 ರೂಪಾಯಿ ನಾವು ಖರ್ಚು ಮಾಡುವಂಥ ಅಥವಾ ನಮ್ಮ ರಾಜ್ಯದ ಬೊಕ್ಕಸಕ್ಕೆ ಬರುವಂಥ 1 ರೂಪಾಯಿಯಲ್ಲಿ 26 ಪೈಸೆ ಸಾಲವನ್ನು ನಂಬಿಕೊಂಡು ಜೀವನ ಮಾಡ್ತಾ ಇದ್ದೀವಿ. ಎಷ್ಟು ದಿನ ಗೊತ್ತಿಲ್ಲ. ರಾಜಕೀಯ ಕಾರಣಕ್ಕಾಗಿ ಇದನ್ನು ಯಾರೂ ವಿರೋಧ ಮಾಡೋದಕ್ಕಾಗ್ತಾ ಇಲ್ಲ. ಬಟ್ ನಾಡಿದು ಗೊತ್ತಾಗುತ್ತೆ ಏನು ಮಾಡ್ತಾರೆ ಅಂತ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.